ನೋಡಲ್ಲು ಇದೊಂದು ಇವಾಗ ತುಂಬಾ ಕುರ್ತಾಸ್ಗಳ ಮೇಲೆ ಇಷ್ಟ ಆಗ್ತಿದೆ ಮಾಡೋದಕ್ಕೂ ಮುಂಚೆ ಫೀಡರ್ ಬಂದು ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು January 2. ನಾನು ಸ್ವಲ್ಪ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು. ನೀವು ಅಲ್ಲಿ ಟೈಮ್ ನೋಡ್ಬೋದು, ಆಲ್ಮೋಸ್ಟ್ 9 ಗಂಟೆ ಆಗಿತ್ತು. ಎದ್ದು ಫ್ರೆಶ್ ಅಪ್ ಆಗಿ ಸ್ವಲ್ಪ ಕಿಚನ್ ಕ್ಲೀನ್ ಮಾಡೋದಿತ್ತು. ಆಲ್ಮೋಸ್ಟ್ ನಾನು ಕಿಚನ್ನ ನೈಟ್ ಟೈಮೇ ಕ್ಲೀನ್ ಮಾಡಿಬಿಡ್ತೀನಿ. ಬಟ್ ಎಲ್ಲರೂ ಮನೇಲೂ ಇಯರ್ ಎಂಡಲ್ಲಿ ನಾನ್ ವೆಜ್ ಮಾಡಿದ್ರೆ ನಮ್ಮ ಮನೇಲಿ ನೆನ್ನೆ ಅಂದರೆ January 1 ನ್ಯೂ ಇಯರ್ ಡೇ ನೈಟ್ ನಾನ್ ವೆಜ್ ಮಾಡ್ಕೊಂಡಿದ್ವಿ. ಸೊ ಹಂಗಾಗಿ ನಾನ್ ವೆಜ್ ಮಾಡ್ಕೊಂಡಾದ್ಮೇಲೆ ಕ್ಲೀನ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಊಟ ಮಾಡಾದ್ಮೇಲೆ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಸೊ ಬೆಳಿಗ್ಗೆ ಎದ್ದು ಪಾಪು ಎದ್ದೊಳಷ್ಟರಲ್ಲಿ ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ನಾಷ್ಟ ಮಾಡಿಬಿಡೋಣ ಅಂತ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ಪಾಪು ಎದ್ದುಬಿಟ್ಲು, ನೋಡ್ಬೋದು. ಅವಳು ಕರ್ಕೊಂಡು ಬಂದು ಅವಳನ್ನ ಸ್ವಲ್ಪ ಸಮಾಧಾನ ಮಾಡಿಸಿ ನಾನು ಬೇರೆ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ಅವಳು ಕಂಫರ್ಟಬಲ್ ಆಗಬೇಕು. ಸೊ ಅವಳನ್ನ ಎತ್ಕೊಂಡು ಬಂದು ಸಮಾಧಾನ ಮಾಡ್ತಾಯಿದ್ದೆ. ಹುಡುಗಿಯರಿಗೆ ಲೇಡೀಸ್ಗೆ ಅಂದರೆ ಈಗ ಅಲ್ವಾ, ವರ್ಷ ಎಷ್ಟೇ ಬದಲಾಗಲಿ, ಯಾವ ನ್ಯೂ ಇಯರ್ ಬರಲಿ, ಯಾವ ಓಲ್ಡ್ ಇಯರ್ ಹೋಗಲಿ, ಅವ್ರ ಡೈಲಿ ರೋಟೀನ್ ಮಾತ್ರ ಸೇಮ್ ಇರುತ್ತೆ. ಕ್ಯಾಲೆಂಡರ್ ಚೇಂಜ್ ಆಗುತ್ತೆ, ಇಯರ್ ಚೇಂಜ್ ಆಗುತ್ತೆ ಅಷ್ಟೇ. ಬಟ್ ಲೇಡೀಸ್ ಕೆಲಸಗಳು ಮಾತ್ರ ಚೇಂಜ್ ಆಗೋಲ್ಲ. ಎದ್ದೇಳು, ಕಸ ಗುಡಿಸು, ಮನೆ ಒರೆಸು, ಪಾತ್ರೆ ಬೆಳಗು, ಅಡುಗೆ ಮಾಡು, ಮಕ್ಕಳು ಸೋರಿಸು, ಇದೇ ಆಗಿಬಿಟ್ಟಿರುತ್ತೆ ಅವ್ರಿಗೆ ಕೆಲಸ. ನಮಗೂ ಅಷ್ಟೇ. ನ್ಯೂ ಇಯರ್ ಬಂದ್ರೂ ನಮ್ಮ ಡೈಲಿ ರೋಟೀನ್ ಮಾತ್ರ ಚೇಂಜ್ ಆಗೋಲ್ಲ, ಸೇಮ್ ಇತ್ತು. ಅವ್ರನ್ನೆಲ್ಲ ಅವಳ ಪಾಪನ ಹಾಗೆ ಎತ್ಕೊಂಡು ನಾನು ಸಹ ಇಲ್ಲಿ ಎಲ್ಲ ಸೋಫಾ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೆ. ಪಾಪು ಸ್ವಲ್ಪ ಸಮಾಧಾನ ಆದಮೇಲೆ ಅವ್ರನ್ನ ಸೈಲೆಂಟಾಗಿ ಹಾಗೇ ಕೆಳಗಡೆ ಕೂರಿಸ್ದೆ. ಸದ್ಯ ನನ್ನ ಪುಣ್ಯಕ್ಕೆ ಏನು ಗಲಾಟೆ ಮಾಡ್ತಾನೆ ಕೆಳಗಡೆ ಕೂತ್ಕೊಂಡು ಟಿ ವಿ ಆನ್ ಮಾಡು ನೋಡ್ತೀನಿ ಅಂತ ಅಂದ್ಬಿಟ್ಟು ಕೈ ತೋರಿಸ್ತಾ ಇದ್ರು. ಸೊ ಹಾಗಾಗಿ ಅವ್ರಿಗೆ ಟಿ ವಿ ಆನ್ ಮಾಡಿಕೊಟ್ಟು ನಾನು ಬಾಕಿ ಕೆಲಸಗಳನ್ನ ನೋಡ್ಕೊಳ್ಳೋಕೆ ಹೋಗ್ತೀನಿ. ಎದ್ದ ತಕ್ಷಣ ಅವಳಿಗೆ ನಾನು ಹೀಗೇ ಮಾಡೋದು. ಅವಳು ಎದ್ದ ತಕ್ಷಣ ಟಿ ವಿ ಆನ್ ಮಾಡಿಕೊಟ್ಬಿಡ್ತೀನಿ. ಅಂದರೆ ಮಕ್ಕಳು ಚಾನಲ್ ಇರುತ್ತಲ್ಲ, ಚೂಚು ಟಿ ವಿ ಅದು ಇದು ಅಂತ ಅಂದ್ಬಿಟ್ಟು ಅದನ್ನು ಆನ್ ಮಾಡಿಕೊಟ್ಬಿಟ್ಟು ನಾನು ಮಿಕ್ಕಿರೋ ಕೆಲಸನ ಮಾಡ್ಕೊಳ್ತೀನಿ. ಗೊತ್ತು ಮಕ್ಕಳಿಗೆ ಎಲೆಕ್ಟ್ರಾನಿಕ್ ಡಿವೈಸ್ ತೋರಿಸ್ಬಾರ್ದು ಅಂತ, ಬಟ್ ಮೊಬೈಲ್ಗಿಂತ ಟಿ ವಿ ಸ್ವಲ್ಪ ವಾಸಿ ಅಂತ ನನ್ನ ಪ್ರಕಾರ. ಸೊ ಹಂಗಾಗಿ ಟಿ ವಿನ ಆನ್ ಮಾಡಿಕೊಟ್ಬಿಟ್ಟು ಅವ್ರು ಅದರಲ್ಲೇ ಮುಳುಗಿದ್ರು. ನಾನು ಕಸ ಗುಡಿಸ್ಕೊಂಡು ನೆಕ್ಸ್ಟು ತಿಂಡಿ ಪ್ರಿಪೇರ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಕಸ ನಮ್ಮ ಮನೇಲೇನು ಯಾವಾಗಲೂ ಧೂಳಿರಲ್ಲ, ಯಾಕೆಂದರೆ ಪಾಪು ಇರೋದ್ರಿಂದ ನಾನು ದಿನಕ್ಕೆ ಒಂದು 2ರಿಂದ 3 ಸಲ ಗುಡಿಸ್ತಾನೆ ಇರ್ತೀನಿ. ಇಲ್ಲಿ ಗುಡಿಸಿದ್ರು ನೀವು ನೋಡ್ಬೋದು ಕಸ ಏನೂ ಇರಲಿಲ್ಲ. ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕ ಡಸ್ಟ್ಗಳು ಏನಿರುತ್ತೆ ಸ್ವಲ್ಪ ಅದು ಮಾತ್ರ ಗುಡಿಸ್ಕೊಂಡೆ. ಆ್ಯಂಡ್ ಎಲ್ಲ ಕೆಲಸನೂ ಮುಗಿಸಿದ ಮೇಲೆ ಸ್ವಲ್ಪ ನೈಟ್ ಆಗಿದ್ದು ಪಾತ್ರೆಗಳೆಲ್ಲನೂ ಹಾಗೇ ಇದ್ದು ಪಾತ್ರೆಗಳನ್ನೂ ನಾನು ನೀಟಾಗೆಲ್ಲನೂ ತೊಳೆದಿಡ್ತೀನಿ. ಇಲ್ಲಿ ನಾನು ಸ್ವಲ್ಪ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳ್ಬಿಟ್ಟು ಫಾಸ್ಟ್ ಫಾರ್ವರ್ಡಿಂಗಲ್ಲಿ ವೀಡಿಯೋನ ಹಾಕಿದ್ದೀನಿ. ಇಷ್ಟೇ ಫಾಸ್ಟಾಗಿ ನಮ್ಮ ಕೆಲಸನೂ ಮುಗ್ದೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಅಂತ ಅನ್ನಿಸ್ತಿತ್ತು ನನಗೆ ಈ ವಿಡಿಯೋನ ನೋಡಿದ್ಮೇಲೆ. ನೋಡಿ ಎಷ್ಟು ಕ್ವಿಕ್ಕಾಗಿ ಕೆಲಸ ಮುಗ್ದೋಗ್ಬಿಡುತ್ತೆ. ಒಂದು 10-30 ಸೆಕೆಂಡ್ಸಲ್ಲೇ ಕಸನೂ ಗುಡಿಸಾಗೋಗುತ್ತೆ, ಪಾತ್ರೆನೂ ಬೆಳಗ್ಗೆ ಆಗೋಗುತ್ತೆ. ಹಾಯ್ ಅನ್ಬೇಕು, ಸುಮ್ಮನೆ ಕೈ ಆಡಿಸ್ತಾರಾ? ನಾನು ನಾಷ್ಟ ತಿಂತಿದ್ದೀನಿ. ಏನು ತಿಂತಿದ್ಯಾ ನಾಷ್ಟ? ಇಡ್ಲಿ ಸಾಂಬಾರ್. ಕಳ್ಳಿ ಚೆನ್ನಾಗಿದ್ಯಾ? ಸೂಪರ್ ಅನ್ನು ಉಪ್ಪು ಏನು ತೊಲೆ ಸವರ್ತವನೆ ಇಡ್ಲಿ ಮಾಡ್ಕೊಟ್ಟಿದ್ದಕ್ಕೆ? ಏನೋ ನಿನ್ ತಲೆ ಸವರ್ತ್ಯಾ? ಚೆನ್ನಾಗೈತಾ? ಅಮ್ಮಂಗೆ ಮತ್ತೆ ಮುತ್ತನ್ನೇ ಕೊಡ್ಲಿಲ್ಲ ನೀನು? ಕಿಸಿ ಕೊಡು ಏಯ್ ಕೊಡಲ್ಲ ಗುಣ, ಕಿಸಿ ಕೊಡು. ಏಯ್ ಕೊಡು, ತಿನ್ಕೋ ಬೇಗ. ನೀನು ಫಸ್ಟಾ ಖುಷಿ ಫಸ್ಟಾ? ಓ ಅವಳು ಫಸ್ಟ್ ಅಂತೆ ಗುಣ, ಅವಳು ಫಸ್ಟ್ ಅಂತೆ. ನಮ್ಮ ಪಾಪುನೇ ಫಸ್ಟು. ಹೋಗೆ ಗುಣ, ಅವಳು ಫಸ್ಟು ಅಂತವಳೆ. ನಡಿ ತೋರ್ಸೋಣ. ಓ ಸಾರು ಹಚ್ಕೊಂಡು ತಿಂತವಳಂತೆ. ಅಜ್ಜು ನೋಡೋಣ, ಹಚ್ಕೊಂಡು ತಿನ್ನು.
ಇವಾಗ ನೀರು ಕೊಡು ನನ್ನ ಫಸ್ಟ್ ಇಲ್ಲ ಹಂಗಾದ್ರೆ ಗುಣ ನಾವೇ ಫಸ್ಟ್. ಮತ್ತೆ ತಿಂತಾನೆ ಇಲ್ವಲ್ಲ ನೀನು, ಹಾಕೋ ಬಾಯಿಗೆ. ಹಾಗೆ ನಿನ್ನೆ ಮಲ್ಲೇಶ್ವರಂಗೆ ಹೋಗಿದ್ವಲ್ವಾ, ಅಂದರೆ ಫೋನ್ ಸ್ವಲ್ಪ ಐಫೋನ್ ಸರ್ವಿಸ್ ಇತ್ತು ಅಂತ ಹೇಳಿ ಆ ಸರ್ವಿಸ್ ಮಾಡಿಸಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಕೆಲವೊಂದಷ್ಟು ಕುರ್ತಾಸ್ನ ತೊಗೊಂಡು ಬಂದಿದ್ದೆ. ನಾನು ನಿಮಗೆ ತೋರಿಸ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಈ ಒಂದು ಬ್ಯಾಗು ಮತ್ತು ಈ ಒಂದು ಬ್ಯಾಗು ಏನಿಲ್ಲ, ಮಲ್ಲೇಶ್ವರಂ ಅಂದರೆ ಗೊತ್ತಲ್ವಾ, ಸ್ಟ್ರೀಟ್ ಶಾಪಿಂಗ್ ಅಂದರೆ ಹುಡುಗಿಯರಿಗೆ ಚೂಡಿದಾರ್ಸು ಕುರ್ತಾಸ್ಗಳೇ ಫುಲ್ಲು ಹೆಚ್ಚು ಕಲೆಕ್ಷನ್ಸ್ ಇರುತ್ತೆ. ಹಾಗಾಗಿ ನಾನು ಕೆಲವೊಂದಷ್ಟು ಕುರ್ತಾಸ್ನ ಬೈ ಮಾಡಿದ್ದೀನಿ. ಯಾಕೆ ಈ ಶಾಪಿಂಗ್ ಅಂತ ಅಂದರೆ, ನಾಳೆ January 3 ನನ್ನ ಬರ್ಡೇ ಇರೋದ್ರಿಂದ ಈ ಒಂದು ಶಾಪಿಂಗ್ನ ಮಾಡ್ಕೊಂಡು ಬಂದೆ. ನೋಡಿ ಎಷ್ಟು ಶಾಪ್ ಮಾಡ್ಕೊಂಡು. ಆ್ಯಕ್ಚುಲಿ ಎಲ್ಲನೂ ಅಂದರೆ ಸೈಜ್ ಕರೆಕ್ಟಾಗಿ ಆಗುತ್ತಾ ಅಂತ ಚೆಕ್ ಮಾಡಬೇಕಾಗಿತ್ತು ಮನೆಗೆ ಬಂದು. ಸೊ ಎಲ್ಲ ನೆನ್ನೆ ನೈಟ್ ಬಂದು ಎಲ್ಲ ಚೆಕ್ ಮಾಡಿದ್ದೀನಿ, ಹಂಗಾಗಿ ಎಲ್ಲ ಫುಲ್ ಈ ಥರ ಆಗ್ಬಿಟ್ಟಿದೆ. ತೋರಿಸ್ತೀನಿ ನೋಡಿ. ಇದನ್ನ ಕೆಳಗಡೆ ಇಟ್ಬಿಡ್ತೀನಿ. ಎಸ್, ಫಸ್ಟು ನಿನ್ನೆ ಮಲ್ಲೇಶ್ವರಂನಲ್ಲಿ ನಾನು ಯಾವ ಡ್ರೆಸ್ನ ಪರ್ಚೇಸ್ ಮಾಡಿದ್ದು ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ನಾರ್ಮಲ್ ಕ್ಯಾಶುವಲ್ ವೇರ್ ಆಗಿ ಈ ಒಂದು ಡ್ರೆಸ್ನ ನಾನು ಶಾಪ್ ಮಾಡಿದೆ. ನನ್ನ ಹತ್ರ ಈ ಕಲರ್ ಇರಲಿಲ್ಲ, ಚೆನ್ನಾಗಿದೆಯಾ. ಆ್ಯಂಡ್ ಇದು ಬಂದು ವಿ ನೆಕ್. ನನಗೆ ಯಾಕೋ ಗೊತ್ತಿಲ್ಲ, ವಿ ನೆಕ್ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಕುರ್ತಾನ ಶಾಪ್ ಮಾಡಿದೆ. ಆ್ಯಂಡ್ ಇದಕ್ಕೆ ಸೇಮ್ ಅದೇ ಕಲರ್ನಲ್ಲಿ ಈ ಒಂದು ಪ್ಯಾಂಟು ನನಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಈ ಕಲರ್ ನನ್ನ ಹತ್ರ ಇರಲಿಲ್ಲ, ಡಿಸೆಂಟ್ ಕಲರ್ ಅನ್ನಿಸ್ತು. ಹಾಗಾಗಿ ಈ ಒಂದು ಕುರ್ತಾನ ಶಾಪ್ ಮಾಡಿದೆ. ಆ್ಯಂಡ್ ಸೇಮ್ ಅದೇ ಥರನೇ ಬ್ಲ್ಯಾಕ್ ಕಲರ್, ನನ್ನ ಫೇವ್ರೆಟ್ ಕಲರ್ ಅಂತ ಹೇಳ್ಬೋದು. ನಿಮಗೆ ಯಾವ ಕಲರ್ ಫೇವ್ರೇಟ್ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ನಾನು ತೋರಿಸ್ತಿರೋ ಡ್ರೆಸ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅದನ್ನು ಸಹ ತಿಳಿಸಿ. ನೋಡಿ, ಈ ಒಂದು ಬ್ಲ್ಯಾಕ್ ಕಲರ್ನ ಶಾಪ್ ಮಾಡಿದೆ. ಚೆನ್ನಾಗಿದೆಯಾ. ಇದನ್ನು ಅಷ್ಟೇ ನಾರ್ಮಲ್ ಕ್ಯಾಶುವಲ್ ವೇರ್ ಆಗಿ ಅಂತ ಅಂದ್ಬಿಟ್ಟು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದಕ್ಕೆ ಪ್ಯಾಂಟು ಅಷ್ಟೇ ಸೇಮ್ ಕಲರ್ನಲ್ಲಿ ನಾರ್ಮಲ್ ಪ್ಯಾಂಟ್ ಬಂದಿದೆ. ಆ್ಯಂಡ್ ನನ್ನ ಬರ್ಡೇ ಡ್ರೆಸ್, ನಾನು ನಾಳೆಗೆ ವೇರ್ ಮಾಡೋ ಬರ್ಡೇ ಡ್ರೆಸ್, ಇದು ಮಲ್ಲೇಶ್ವರಂನಲ್ಲಿ ಪರ್ಚೇಸ್ ಮಾಡಿದ್ದಲ್ಲ. ನೋಡಿ, ಯಾಕೋ ಗೊತ್ತಿಲ್ಲ, ಇವಾಗ ತುಂಬ ಕುರ್ತಾಸ್ಗಳ ಮೇಲೆ ಇಷ್ಟ ಆಗ್ತಿದೆ. ಸೊ ಈ ಒಂದು ಕಲರ್ ವೈನ್ ಪರ್ಪಲ್ ಅನಿಸುತ್ತೆ ಇದು. ಇದು ಕಾಟನ್ ಅಲ್ಲ, ಈ ಒಂದು ಕಲರ್ನಲ್ಲಿ ಪರ್ಚೇಸ್ ಮಾಡಿದ್ವಿ. ಇದಕ್ಕೆ ಪ್ಯಾಂಟ್ ಬಂದು ಗ್ರೇ ಕಲರ್ನಲ್ಲಿದೆ. ಆ್ಯಂಡ್ ಇದ್ರ ದುಪ್ಪಟ್ಟ ಬಂದು ಪರ್ಪಲ್ ಆ್ಯಂಡ್ ಗ್ರೇನಲ್ಲಿ ಮಿಕ್ಸಲ್ಲಿ ಈ ರೀತಿ ಇದೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಈ ಕಲರು ಸಹ ನನ್ನಲ್ಲಿ ಇರಲಿಲ್ಲ, ಹಾಗಾಗಿ ಈ ಒಂದು ಕುರ್ತಾನ ಪರ್ಚೇಸ್ ಮಾಡ್ಕೊಂಡು ಬಂದೆ. ನೆಕ್ಸ್ಟ್ ಸೇಮ್ ಅದೇ ಪ್ಯಾಟ್ರನಲ್ಲಿ ಆರೆಂಜ್ ಕಲರ್. ಆ್ಯಕ್ಚುಲಿ ಈ ಆರೆಂಜ್ ಕಲರ್ನಲ್ಲಿ ಒಂದು ಸ್ಯಾರಿ ತೊಗೊಳ್ಬೇಕು ಅಂದ್ಕೊಂಡಿದ್ದೆ, ಅಂದರೆ ಈ ಮೈಸೂರು ಸಿಲ್ಕ್ ಸೆಮಿ ಸಿಲ್ಕ್ ಥರ ಬರುತ್ತಲ್ಲ ಆ ಥರ. ಬಟ್ ಯಾಕೋ ಇಷ್ಟ ಆಗಲಿಲ್ಲ, ಕ್ವಾಲಿಟಿ ಇಷ್ಟ ಆಗ್ತಿರ್ಲಿಲ್ಲ. ಹಂಗಾಗಿ ಈ ಒಂದು ಕುರ್ತಾನ ಶಾಪ್ ಮಾಡಿದ್ವಿ. ಚೆನ್ನಾಗಿದೆಯಾ. ನೆಕ್ಸ್ಟ್ ಮಲ್ಲೇಶ್ವರಮಲ್ಲಿ ಈ ಒಂದು ಪ್ಯಾಂಟ್ ನಾರ್ಮಲ್ ಮನೆಯಲ್ಲಿ ಹಾಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು 3 ಕಲರ್ ಪ್ಯಾಂಟ್ನ ತೊಗೊಂಡೆ. ಪ್ಲಾಜೋ ಪ್ಯಾಂಟು, ಈ ಒಂದು ಸ್ಕೈ ಬ್ಲೂ ಕಲರ್ ಆ್ಯಂಡ್ ಈ ಒಂದು ಪರ್ಪಲ್ ಕಲರ್, ಆ್ಯಂಡ್ ನಾನು ಇವಾಗ ವೇರ್ ಮಾಡಿದ್ದೀನಲ್ಲ ಬ್ಲ್ಯಾಕ್, ಈ ಒಂದು ಕಲರ್. ಇಷ್ಟು ಕ್ಲಾತ್ಸ್ ಅಂತ ಅಂದ್ಬಿಟ್ಟು ಶಾಪ್ ಮಾಡಿದ್ದು. ಇಷ್ಟು ಡ್ರೆಸ್ಸಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನಿಮ್ಮ ಫೇವ್ರೆಟ್ ಕಲರ್ ಯಾವುದು ಅಂತಲೂ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನು ಮಲ್ಲೇಶ್ವರಮಲ್ಲಿ ಡ್ರೆಸ್ಸಸ್ಗಳನ್ನ ಬಿಟ್ಟರೆ ಹುಡುಗಿರಿಗೆ ಅಂತ ಇರೋದು ಕ್ಲಿಪ್ಸ್ ಆ್ಯಂಡ್ ಇಯರಿಂಗ್ಸ್ಗಳು. ಸೊ ನಾನು ಕೆಲವೊಂದಷ್ಟು ಕ್ಲಚಸ್ಗಳನ್ನ ಶಾಪ್ ಮಾಡ್ಕೊಂಡು ಬಂದೆ. ನೋಡಿ, ಈ ಒಂದು ಕ್ಲಚ್ಚು, ಇದೊಂದು ಮತ್ತು ಈ ಥರದ್ದು ಒಂದು 2-3 ಕಲರ್ ತೊಗೊಂಡು ಬಂದಿದ್ದೀನಿ. ಬಟ್ ಪಾಪು ಎಲ್ಲ ಫುಲ್ಲು ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದಾಳೆ. ಆ್ಯಂಡ್ ಈ ಒಂದು ಕ್ಲಿಪ್
ಆ್ಯಂಡ್ ಇಷ್ಟು ಇಯರಿಂಗ್ಸು ವಾಚಸ್ಸು ನೋಡಿ ಒಂದೊಂದೇ ತೋರಿಸ್ತೀನಿ ಯಾವ್ದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇದು ಒಂದು ನನ್ನ ಬರ್ಡೇ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಶಾಪ್ ಮಾಡಿದ್ದು, ಬಟ್ ಇಲ್ಲಿ ಬಂದು ಕಂಪೇರ್ ಮಾಡಿದ್ರೆ ಮ್ಯಾಚ್ ಆಗ್ತಾ ಇಲ್ಲ. ನೋಡಿ ಈ ಒಂದು ಇಯರಿಂಗ್ಸ್ ಪಿಕಾಕ್ ಇದೆ, ಅದ್ರ ಕೆಳಗಡೆ ಈ ರೀತಿ ಬೇರೆ ಬೇರೆ ಬೀಡ್ಸ್ನಲ್ಲಿ ಬೇರೆ ಬೇರೆ ಕಲರ್ನಲ್ಲಿ ನಿಮಗೆ ಸಿಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಈ ಒಂದು ಇಯರಿಂಗ್ಸ್ನ ಶಾಪ್ ಮಾಡಿದೆ. ಆ್ಯಂಡ್ ಹತ್ರ ಸಿಲ್ವರ್, ನೀವು ನೋಡಿದರೆ ಸಿಲ್ವರ್ ಕಲರ್ನಲ್ಲಿ ವಾಚ್ ಇದೆ, ಬಟ್ ಗೋಲ್ಡ್ನಲ್ಲಿ ಇಲ್ಲ. ಹಾಗಾಗಿ ಗೋಲ್ಡ್ನಲ್ಲಿ ಈ ಒಂದು ವಾಚ್ನ ಪರ್ಚೇಸ್ ಮಾಡಿದೆ. ಇವಾಗ ಸದ್ಯಕ್ಕೆ ಆಗಲ್ಲ, ಚೈನ್ ಕಟ್ ಮಾಡಿಸ್ಬೇಕು, ಸ್ವಲ್ಪ ಲೂಸು ಅದಾಯ್ತಾ. ನೆಕ್ಸ್ಟ್ ಬ್ಲ್ಯಾಕ್ ಕಲರ್ ಕುರ್ತಾಗೆ ಅಂತ ಹೇಳಿ ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ. ಇದು ತೊಗೊಂಡಿದ್ದು ಮಂತ್ರಿ ಮಾಲ್ನಲ್ಲಿ. ಅಂದರೆ ನೀವು ನನ್ನ ವೀಡಿಯೋಸ್ನ ಫಾಲೋ ಮಾಡಿದರೆ ಗೊತ್ತಿರುತ್ತೆ. ನಾವು ನಿನ್ನೆ ಮಂತ್ರಿ ಮಾಲ್ಗೆ ಹೋಗಿದ್ದು ಐಫೋನ್ ಸರ್ವಿಸಿಗೆ ಕೊಡಲಿಕ್ಕೆ ಅಂತ ಹೇಳಿ. ಐಫೋನ್ ಸರ್ವಿಸ್ ಕೊಟ್ಟಾದ ಟೈಮಲ್ಲಿ ಆ ಗ್ಯಾಪಲ್ಲಿ ಏನು ಮಾಡೋಣ ಅಂತ ಹೇಳಿ ಸುಮ್ಮನೆ ಹಾಗೆ ಹೊರಗಡೆ ಓಡಾಡ್ತಾ ಇರುವಾಗ ಅಲ್ಲಿ ಔಟ್ಸೈಡ್ ಮಂತ್ರಿ ಮಾಲ್ನಲ್ಲೇ ಸ್ಟಾಲ್ ಇಟ್ಕೊಂಡಿರ್ತಾರಲ್ಲ ಈಚೆಗಡೆ, ಅಲ್ಲಿ ಈ ಒಂದು ಬ್ಲ್ಯಾಕ್ ಕಲರ್ನ ಶಾಪ್ ಮಾಡಿದ್ದು. ವೆಸ್ಟರ್ನ್ಗೂ ಹಾಕ್ಬೋದು, ಹಾಗೆಯೇ ಟ್ರೆಡಿಷ್ನಲ್ ಡ್ರೆಸ್ಸಸ್ಗಳನ್ನೂ ಸಹ ಹಾಕ್ಬೋದು. ಆ್ಯಂಡ್ ಯಾಕೋ ಗೊತ್ತಿಲ್ಲ, ಈ ಒಂದು ಇಯರಿಂಗ್ಸು ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು. ಆ್ಯಕ್ಚುಲಿ ನಾನು ಈ ಥರದ ಇಯರಿಂಗ್ಸ್ ಎಲ್ಲ ಹಾಕಲ್ಲ, ಬಟ್ ಫಸ್ಟ್ ಟೈಮ್ ಈ ಒಂದು ಇಯರಿಂಗ್ಸ್ನ ಟ್ರೈ ಮಾಡೋಣ ಅಂತ ಹೇಳಿ ಪರ್ಚೇಸ್ ಮಾಡಿದೆ. ಚೆನ್ನಾಗಿದೆಯಾ? ನಿಮ್ಗೆ ಯಾವ ಇಯರಿಂಗ್ಸ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್, ನೋಡೋಣ. ಆ್ಯಂಡ್ ಇದೊಂದು ಆ್ಯಕ್ಚುಲಿ ಇದು ನೆನ್ನೆ ಶಾಪ್ ಮಾಡಿದ್ದಲ್ಲ, ಆಲ್ಮೋಸ್ಟ್ 1.5 ಇಯರ್ ಆಯಿತು. ಬಟ್ ಇನ್ನು ಒಂದು ಸಲಿನೂ ನಾನು ಇದನ್ನು ಹಾಕ್ಕೊಂಡೇ ಇಲ್ಲ. ಸ್ಯಾರಿಗಳಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಬಟ್ ಯಾಕೋ ಗೊತ್ತಿಲ್ಲ, ತುಂಬ ಹೆವಿ ಅಂತ ಅನಿಸುತ್ತೆ ನನಗೆ. ಅಂದರೆ ತುಂಬ ದೊಡ್ಡ ಅನಿಸುತ್ತೆ ನನ್ನ ಫೇಸ್ಗೆ. ಸೊ ಹಂಗಾಗಿ ಹಾಗೆ ಇಟ್ಟಿದ್ದೀನಿ. ಯಾರೋ ಬಂದರು, ಒಂದು ನಿಮಿಷ. ನೆಕ್ಸ್ಟು ಈ ಒಂದು ಇಯರಿಂಗ್ಸ್ನ ಪರ್ಚೇಸ್ ಮಾಡಿದೆ, ಪರ್ಪಲ್ ಕಲರು. ಇದೂ ಅಷ್ಟೇ, ಇದು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ನನ್ನ ಬರ್ಡೇ ಡ್ರೆಸ್ಸಿಗೆ. ಆ್ಯಂಡ್ ಈ ಒಂದು ಯೆಲ್ಲೋ ಕಲರ್ ಇಯರಿಂಗ್ಸ್ ಚೆನ್ನಾಗಿದೆ. ಸ್ವಲ್ಪ ಅಂದರೆ ತೊಗೊಂಡ್ಮೇಲೆ ಇವಾಗ ಮನೆಗೆ ಬಂದು ಹಾಕಿ ನೋಡಿದ್ಮೇಲೆ ತುಂಬ ಕಿವಿಗೆ ಅಗ್ಲ ಅಂತ ಅನ್ನಿಸ್ತಾ ಇದೆ. ಬಟ್ ಯಾಕೋ ಗೊತ್ತಿಲ್ಲ, ಇಷ್ಟ ಆಯಿತು. ಹಾಕೊಳ್ತೀನ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀನಿ. ಅಳ್ತಾವಳು, ಅದಕ್ಕೆ ಹೇಳಿದ್ದೆ ಈಚೆ ಕಡೆ. ಆ್ಯಂಡ್ ಈ ಒಂದು ಇಯರಿಂಗ್ಸು ಸಿಂಪಲ್ ಆಗಿತ್ತು. ಆ್ಯಂಡ್ ನನಗಿದು ಮೇಲ್ಗಡೆ ಇಷ್ಟ ಆಗಲಿಲ್ಲ, ಬಟ್ ಇದು ಕೆಳಗಡೆ ಜುಮ್ಕ ಏನಿದೆ ಇದು ಇಷ್ಟ ಆಯಿತು. ನಾರ್ಮಲ್ ಕುರ್ತಾಸ್ಗಳಿಗೆಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ಒಂದು ಇದನ್ನು ಪರ್ಚೇಸ್ ಮಾಡಿದೆ. ಆ್ಯಂಡ್ ಖುಷಿಗೆ ಅಂತ ಹೇಳಿ ಅವಳು ಏನು ತೆಗೆಸ್ಕೊಳ್ಳಿಲ್ಲ. ಈ ಥರದ್ದು ಕಲರ್ದು ಏರ್ ಕ್ಲಿಪ್ಸ್ಗಳನ್ನ ತೆಗೆಸ್ಕೊಂಡ್ಲು ಅಷ್ಟೇ ಗೈಸ್. ನೋಡಿ ಇಷ್ಟು ಶಾಪ್ ಮಾಡ್ಕೊಂಡು ಬಂದು ತೋರಿಸಿದ್ನಲ್ವ. ಇಷ್ಟರಲ್ಲಿ ನಿಮಗೆ ಯಾವ ಕುರ್ತಾ ಆಗಿರ್ಬೋದು ಆ್ಯಂಡ್ ಇಯರಿಂಗ್ಸ್ ಆಗಿರ್ಬೋದು, ನಿಮಗೆ ಯಾವುದು ತುಂಬ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನನಗಂತೂ ಈ ಎಲ್ಲ ಇಯರಿಂಗ್ಸ್ಗಿಂತ ಈ ಬ್ಲ್ಯಾಕ್ ಕಲರ್ ತುಂಬಾ ಇಷ್ಟ ಆಯಿತು. ಯಾವಾಗ ವೇರ್ ಮಾಡ್ತೀನಿ ಅಂತ ಅನ್ನಿಸ್ತಿದೆ. ಯಾವಾಗ ವೇರ್ ಮಾಡ್ತೀನಿ ಗೊತ್ತಿಲ್ಲ. ವಿಡಿಯೋ ಮಾಡಬೇಕು ಅಂತ ಹೇಳಿ ಇವ್ರನ್ನ ಈಚೆಗಡೆ ಬಿಟ್ಟಿದ್ದೆ, ಸುಮ್ಮನೆ ಡಿಸ್ಟರ್ಬ್ ಮಾಡ್ತಾರೆ ಅಂತ. ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಓಯ್ ಆಟಾಡ್ತೀವಿ. ಇದು ನೋಡು, ಏನಿದು ಡ್ರೆಸ್ಸು? ಡ್ರೆಸ್ಸು ಅಂದಿದ್ದು ನಾನು, ಬ್ರಷ್ ಅಲ್ಲ. ಫುಲ್ಲು ತೇವ ಮಾಡ್ಕೊಂಡು ಓಡಾಡ್ತಾವಳೆ. ಆಟಾಡ್ತಿದ್ಯಾ ಗುಣ? ನಾನು ಬರ್ಲಾ? ಆ ಕಡೆಯಿಂದ ಬ್ಯಾಟ್ಸ್ಮ್ಯಾನ್ ಖುಷಿ, ಬೌಲರ್ ಅವರಪ್ಪ, ಫೀಲ್ಡರ್ ಓಯ್ ಫೀಲ್ಡ್ ಮಾಡೋಗೆ ಇವರು. ಹೊಡೀರಿ 6. ಬ್ಯಾಟ್ಸ್ಮನ್ ಬ್ಯಾಟಿಂಗ್ ಮಾಡೋದಕ್ಕೂ ಮುಂಚೆ ಫೀಲ್ಡರ್
Catch. ಕಿತಾಪತಿ ನನ್ನ ಮಗನು ಗಿಲ್ಲಿ ಹೇಳ್ತಾನಲ್ಲ ಕಿತಾಪತಿ ಹಿಂಸೆ ಅಂತ ಆ ಥರ ಕಿತಾಪತಿ ಅವನು. ಖುಷಿದಾಗ್ಲಿಲ್ವಾ ಇನ್ನು? ಇವಾಗ ನಾನು ಹಾಕೊಂಡ್ ಬಂದಿದ್ದೀನಿ. ನೀನು ಫಸ್ಟಾ ಇವಾಗ ನಾನು ಫಸ್ಟಾ? ನೋಡೋಣ ಏನಾಯ್ತು. ಕಣ್ಣು ಮುಟ್ಕೊಂಬೇಡ. ಎಸ್ ನಮ್ಮನೇಲಿ ಇವತ್ತು ನಾಷ್ಟ ಇಡ್ಲಿ ಸಾಂಬಾರ್. ನಿಮ್ಮ ಮನೇಲಿ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಆ್ಯಂಡ್ ಇದು 2nd ಡೇ ಜಾನ್ವರಿ. ಗುಣ ಇಡ್ಲಿ ಚೆನ್ನಾಗಿತ್ತಾ? ಚೆನ್ನಾಗಿತ್ತಾ? ಖುಷಿ ನಿಂದು ಫಸ್ಟಾ ನಂದು ಫಸ್ಟಾ? ನೋಡೋಣ. ಬೇಗ ಬೇಗ ತಿನ್ನು, ಮತ್ತೆ ಬೇಗ ಬೇಗ ತಿನ್ನು. ಟಿವಿ ಆಮೇಲೆ ನೋಡುವಂತೆ. ಗುಣ ಬಾಯ್. ಬೇಗ ಥೂ. ಎಡಗೈಲೆಲ್ಲ ತಿಂತಾಳೆ ಖುಷಿ. ಎಡಗೈಲಿ ತಿಂತಿದ್ಯಲ್ಲ. ಸಾರು ಹಚ್ಕೊಂಡು ತಿನ್ನು ಅಂತಾನೆ ಕೊಟ್ಟಿರೋದು ನಿನಗೆ. ಎಸ್ ನಮ್ಮನೆ ಗೇಟ್ ಸ್ವಲ್ಪ ಸ್ಲೈಡಿಂಗ್ ಸ್ವಲ್ಪ ಟೈಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅದು ಸ್ಮೂತಾಗಿ ಸ್ಲೈಡ್ ಆಗೋ ಥರ ಆಗಲಿ ಅಂತ ಅಂದ್ಬಿಟ್ಟು ಕರೆಸಿದ್ರು. ಅವ್ರು ಈ ರೀತಿ ವರ್ಕ್ ಮಾಡ್ತಾಯಿದ್ರು. ಅವ್ರನ್ನೇ ಸ್ವಲ್ಪ ನಮ್ಮನೇಲಿ ಒಂದು ಸ್ವಲ್ಪ ಡೈನಿಂಗ್ ಟೇಬಲ್ ಮಾಡಿಸೋದಿತ್ತು. ಮನೆಗೆ ಕರ್ಕೊಂಡು ಬಂದು ಸ್ವಲ್ಪ ಡೈನಿಂಗ್ ಟೇಬಲ್ ಈ ರೀತಿ ಮಾಡ್ಕೊಡ್ಲಿಕ್ಕೆ, ಅಂದರೆ ಇಲ್ಲಿ ಇವ್ರು ಏನು ವರ್ಕ್ ಮಾಡಲಿಕ್ಕೆ ಲ್ಯಾಪ್ಟಾಪ್ ಟೇಬಲ್ ಏನಿದೆ ಇದೇ ರೀತಿ ಡೈನಿಂಗ್ ಟೇಬಲ್ ಮಾಡಿಕೊಡ್ಲಿಕ್ಕೆ ಎಷ್ಟಾಗುತ್ತೆ ಏನು ಅಂತ ಅಂದ್ಬಿಟ್ಟು ವಿಚಾರಿಸ್ತಾ ಇದ್ರು. ಆ್ಯಂಡ್ ಇವಳ್ದು ಖುಷಿದು ಇನ್ನೂ ತಿಂದೇ ಆಗಿರಲಿಲ್ಲ ನೋಡಿ. ಎಷ್ಟೊತ್ತಾಯಿತು, ಆಲ್ಮೋಸ್ಟ್ ಒಂದು 2 hours ಆಯಿತು ಅವಳ್ದು ಇನ್ನೂ ತಿಂದಾಗಿರಲಿಲ್ಲ. ಅದು ಬ್ರೇಕ್ ತಗೊಂಡು ತಿಂತಾ ಇದ್ದಿದ್ದು. ಶೇಮ್ 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 ಮಾಡು. ಶೇಮ್ ಶೇಮ್ ಮಾಡು ಮಾಡೋ. ಶೇಮ್ ಶೇಮ್ ಖುಷಿ ಶೇಮ್ ಶೇಮ್ ಪಾಪುನೇ ಫಾಸ್ಟ್. ಶೇಮ್ ಶೇಮ್ ಮಾಡು ಮಾ. ಹಿಂಗೆ ಹಿಂಗೆ ತರ್ಲೆ ನೋಡು ನೋಡು ಬೀಳ್ತಿ. ಈಗ ತಿರ್ಗು ತಿರ್ಗು ಹಂಗೆ ತಿರ್ಗು ಹಂಗೆ ತಿರ್ಗು ತಿರ್ಗು ಗುಣ ತಿರ್ಗು ತಿರ್ಗು ಸುತ್ತು 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 ಸುತ್ತಂಗೆ. ಈಗ ನೋಡ್ಕೊಳ್ಳಿ ಬೀಳ್ತಾಳೆ. ಸುತ್ತು 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 ಫಾಸ್ಟಾಗಿ ಗುಣ ಸುತ್ತು. ಕಾಲು ನೋಡು ಕಾಲು ನೋಡು ಕಾಲು. ಸುತ್ತು ಸುತ್ತು ಸುತ್ತು. ಇನ್ನು ಇನ್ನೂ ಫಾಸ್ಟಾಗಿ ಸುತ್ತು ಸುತ್ತು. ಹಂಗ ಅನ್ಬಾರ್ದಮ್ಮ. ಹೊಡಿ ಅವಳಿಗೆ ಏನೇನೋ ಹೇಳ್ಕೊಡ್ತೀಯ ಅಂತ. ಹೊಡಿಯೋಗು ಹೊಡಿ. ಪಾಪ ಅಕ್ಕ ಪಾಪ ಹೇಳಲ್ಲ ಅದು. ಕೇಳಿ ಕೇಳಿ ಅವನು ಕೇಳಿ ಕೇಳಿ ಅವನು ಕೇಳಿ. ಎಲ್ಲ ಹೋಯ್ತಾ ಇದೀಯಾ? ಅಲ್ಲಿ ನೋಡು ಅಲ್ಲೂ ಅಲ್ಲಿ ನೋಡು. ಬ್ರಷ್ ಮಾಡು. ಏಯ್ ಬ್ರಷ್ ಮಾಡು. ಸ್ಟ್ರಾಬೆರಿ 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 ಬಂತು. ಇವಾಗ ತಿಂದೇ ಇರು. ನಿನ್ಗೆ ಹಬ್ಬ. ತಿಂದಿಲ್ಲ ಅಂದರೆ ನಿನಗೆ ಹಬ್ಬ. ತಿಂದೇ ಇರು ಇವಾಗ. ನಿಂತು ನೆನ್ನೆ ಬೆಳಿಗ್ಗೆ ಎದ್ದಿದ ತಕ್ಷಣನೇ ಸ್ಟ್ರಾಬೆರಿ 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 ಅಂತ ಜಪ ಮಾಡ್ತಾಯಿದ್ಲು. ನಂಗೆ ಗೊತ್ತು ಇವಳು ತಿನ್ನಲ್ಲ ಅಂತ. ಇವಾಗ ಐತೆ ಹಬ್ಬ ನಿನಗೆ. ತಿಂದೇ ಇರು. ಬಿಚ್ಕೊಡ್ತೀನಿ ಇದು. ನಂಗೆ ಗೊತ್ತಕ್ಕ ನೀನು ತಿನ್ನಲ್ಲ ಅಂತ. ಇದು ನಿಂಗೆ ಇಷ್ಟ ಆಗಲ್ಲ. ಮಾಡಿದ್ದೀನಿ ಇರು. ಸ್ಟ್ರಾಬೆರಿ ಯಮ್ಮಿ ಯಮ್ಮಿ
ಸ್ಟ್ರಾಬೆರಿ ತೊಳ್ಕೊಂಬರ್ರಿ. ಹಣ್ಣೆ ಆಗಿದೆ, ತೊಳ್ಕೊಬರೋಕು ಖುಷಿ ಇದ್ದಾರೆ ಅವರಪ್ಪ. ಖುಷಿ ಬೈಲಿ ಬೈಲಿ ಇಲ್ವಾ ಇಲ್ವಾ ಖುಷಿ ಬೈಲಿ ಬಾ 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 ತಿನ್ನಿ. ಹೆಂಗೈತೆ ತಿನ್ನು ತಿನ್ನು ನೋಡಿ ಗೈಸ್, ಇವಾಗ ಫುಲ್ ತಿಂತಾಳೆ ಇವಾಗ ನೋಡ್ರಿ. ಅವಳ ಫುಲ್ ಹಣ್ಣು ತಿಂದರೆ ಈ ಬಾಕ್ಸ್ ಖಾಲಿ ಮಾಡ್ತಾಳೆ ಅಂತ, ಅಂದರೆ ಇಷ್ಟಪಟ್ಟು ತಿಂತಾಳೆ ಅಂತ ಅಂದ್ಬಿಟ್ಟು. ನಂಗೆ ಪಕ್ಕಾ ಗೊತ್ತು ಅವಳು ತಿನ್ನಲ್ಲ. ತಿನ್ನೆ ಅಮ್ಮ ಇದ್ದಾಗಿ ಹಾಲೆ ತೆಗಿಯಂತೆ, ಅಲ್ಲೇನು ತೆಗಿಯೋದಿಲ್ಲ, ಪೂರ್ತಿ ತಿನ್ನು. ಇದು ತಿನ್ನು. ಕುಂತ್ರು ನಿಂತರು ರಾತ್ರಿ ನಿದ್ದೆಗಣ್ಣಲ್ಲೂ ಸ್ಟ್ರಾಬೆರಿ ತಿನ್ನು ಇವಾಗ. ಅಮ್ಮ ಇದೇನು ತಿನ್ನಂಗಿಲ್ವಾ? ಆಗಲೇ ಬೇಕಾಗಿಲ್ಲ ಅವಳಿಗೆ, ನನಗೆ ಗೊತ್ತು ನೀನು ಬಂಡವಾಳ, ಅದಕ್ಕೇ ಬೇಡ ನೀನು ತಿನ್ನಲ್ಲ ಅಂತ ಅಂದಿದ್ದು. ತಿಂತೀನಿ. ಸರಿ ತಿನ್ನು. ತಿನ್ನಲ್ಲ. ತಿನ್ನು ಇವಾಗ ತಿನ್ನು, ಅದು ಫುಲ್ ತಿನ್ನು ಮುಗಿಸು. ಹೆಂಗೈತೆ? ಬೇಕಾಗಿಲ್ಲ ತೆಗಿಸ್ಕೊಂಬಿಟ್ಟಿದ್ದೀನಿ. ಈಗ ಏನಪ್ಪ ಮಾಡೋದು, ಬಿಡ್ತಾರ ಇವ್ರಿನ್ ನನ್ನ ತಿನ್ನಲಿಲ್ಲ ಅಂದರೆ ಅಂತ ಅಂದ್ಬಿಟ್ಟು. ನೋಡು 2 ಬಾಕ್ಸ್ ಬೇರೆ ಆರ್ಡ್ರ್ ಮಾಡೋರೆ, ಅವಳು ತಿಂದೆ ತಾಕೋ ಸಂಪತ್ತಿಗೆ. ತಿಂದೆ ಇದು ಬೆಳಗ್ಗೆ ತಿಂತೀನಿ. ಹಾಲೆ ಬೆಳಗ್ಗೆ ತಿಂತಾಳಂತೆ. ಇದು ನೋಡೋಣ ನಾನೊಂದು ಹೆಂಗಿರ್ದು ಟೇಸ್ಟ್ ಅಂತ. ಆ್ಯಕ್ಚುಲಿ ನನಗೂ ಸ್ಟ್ರಾಬೆರಿ ಇಷ್ಟ ಆಗಲ್ಲ, ಇವನ್ ಸ್ಟ್ರಾಬೆರಿ ಐಸ್ ಕ್ರೀಮು ಸಹ ಇಷ್ಟ ಆಗಲ್ಲ. ನಂಗೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಇಷ್ಟ. ಹೌದು, ಈಗ ಅದಕ್ಕೇ ನೋಡುವ ಟೇಸ್ಟ್ ಹೆಂಗಿರುತ್ತೆ ಅಂತ. ನಂಗೆ ಇಷ್ಟನೇ ಆಗಲ್ಲ, ಚೆನ್ನಾಗಿಲ್ಲ. ಇನ್ನು ಜಾಸ್ತಿ ಹುಳಿ ಇದ್ದೇ ಇಷ್ಟ ಆಗಲ್ಲ, ಕಮ್ಮಿ ಹುಳಿ ಇದ್ದೇ ಇಷ್ಟ ಆಗುತ್ತೆ. ಎಸ್, ನಿಮಗೆ ಈ ಯಾವೊಂದು ಫ್ರೂಟ್ ಇಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೈಸ್. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸ್ಪಂದನ ಧನಂಜಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖುಷಿ ತೀರ್ಥ ಬೈಕೆ.